ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಂಚಮಸಾಲಿ ಸಮಾಜದ ಬಣ ಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸುವ ಓಟಕ್ಕೆ ದಿಢೀರ್ ಬ್ರೇಕ್. ಮತ್ತೊಂದು ಕಡೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸಭೆಗೂ ಕೂಡ ಬ್ರೇಕ್ ಬಿದ್ದಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಸಮಾಜದ ಮುಖಂಡರು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಷ್ಠೆಗೆ ಬಿದ್ದು ಪ್ರತ್ಯೇಕ ಸಭೆಯನ್ನ ಕರೆದಿದ್ದವರಿಗೆ ಹಿರಿಯರು ಕೂತು ಕಿವಿಮಾತು ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರತ್ಯೇಕ ಸಭೆ ನಡೆಸದಂತೆ ಸೂಚನೆ ನೀಡಲಾಗಿದೆ. ಇವತ್ತು ಸಭೆ ಕರೆದಿದ್ದ ಜಯ ಮೃತ್ಯುಂಜಯ ಸ್ವಾಮೀಜಿ, ನಾಡಿದ್ದು ಸಭೆಗೆ ಮುಂದಾಗಿದ್ದ ವಿಜಯಾನಂದ ಕಾಶಪ್ಪನವರು. ಮುಖಂಡರ ಸೂಚನೆಯ ಹಿನ್ನೆಲೆಯಲ್ಲಿ ಎರಡೂ ಸಭೆಗಳು ಕೂಡ ದಿಢೀರಂತೆ ಇದೀಗ ಮುಂದೂಡಿಕೆ ಆಗಿದೆ. ಹಿರಿಯರು ಸೂಚನೆ ನೀಡಿದಂತೆ ಯಾವುದೇ ಸಭೆಯನ್ನ ನಡೆಸಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಪೈಪೋಟಿ ನಡೀತಾ ಇತ್ತು, ನಾನು ಕಮ್ಮಿನಾ ನೀನು ಕಮ್ಮಿನಾ ಅಂತ. ಹಿರಿಯರು ಕೂತು ಬುದ್ಧಿ ಹೇಳಿದರು, ಹಿಂಗೆಲ್ಲ ಮಾಡಬೇಡಿ, ಇದರಿಂದ ಸಮಾಜಕ್ಕೆ ಸಮಸ್ಯೆ ಆಗತ್ತೆ, ತೊಂದರೆ ಆಗತ್ತೆ ಅಂತ. ಸೊ ಅದನ್ನು ಅರಿತುಕೊಂಡು ಸದ್ಯಕ್ಕೆ ನಡಿಬೇಕಾಗಿದ್ದಂಥ ಪ್ರತ್ಯೇಕವಾದಂಥ ಸಭೆಗಳನ್ನು ದಿಢೀರಂತೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮುಂದೆ ಏನು ಮಾಡ್ತಾರೆ, ಮುಂದಿನ ನಿರ್ಧಾರಗಳು ಏನಾಗಿರುತ್ತೆ ಅನ್ನೋದೊಂದು ಕುತೂಹಲ ಇದೆ, ನೋಡಬೇಕಾಗತ್ತೆ. ನೋಡಿ, ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಜಯ ಮೃತ್ಯುಂಜಯ ಶ್ರೀಗಳು ಬಹುದಿನಗಳಿಂದ ಕಾಶಪ್ಪನವರು ಮತ್ತು ಮೃತ್ಯುಂಜಯ ಶ್ರೀಗಳ ನಡುವೆ ಒಂದು ಟಾಕ್ ವಾರ್ ಅನ್ನೋದು, ಶೀತಲ ಸಮರ ಅನ್ನೋದು, ಬಣ ಬಡಿದಾಟ ಅನ್ನೋದು ನಡೀತಾನೆ ಇತ್ತು. ಬಟ್ ಇದು ಮತ್ತಷ್ಟು ಜಾಸ್ತಿ ಆದಷ್ಟು ಅದು ಸಮುದಾಯಕ್ಕೆ ಮುಜುಗರ ಆಗತ್ತೆ ಅನ್ನೋದು ಕಿವಿ ಮಾತಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಫೈನಲಿ ಕಿವಿ ಮಾತನ್ನು ಕೇಳಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಒಂದು ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇದೆ ಯಲ್ಲಪ್ಪ. ಉತ್ತರ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಯಾವುದು ಅಂದ್ರೆ ಅದು ಲಿಂಗಾಯತ ಪಂಚಮಸಾಲಿ ಸಮುದಾಯ. ಈ ಸಮುದಾಯದಲ್ಲಿ ಈಗಾಗಲೇ ಎರಡು ಪೀಠಗಳಿವೆ. ಒಂದ್ ಕಡೆ ಅಂತಂದ್ರೆ ಕೂಡಲ ಸಂಗಮ ಪೀಠ, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಪೀಠ, ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಹರಿಹರ ಪೀಠ. ಈ ಎರಡೂ ಪೀಠಗಳ ನಡುವೆ ಇಲ್ಲಿ ಅಂತಂದ್ರೆ ಸಾಕಷ್ಟು ಹಿಂದ್ಗಡೆ ವೈಮನಸ್ಸಿತ್ತು. ಅದು ಸರಿ ಆಗುವಷ್ಟರ ಸಮಯದಲ್ಲಿ ಇಲ್ಲಿ ಅಂದ್ರೆ ಒಂದೇ ಪೀಠದಲ್ಲಿ ಟ್ರಸ್ಟ್ ಏನಿತ್ತು, ಆ ಟ್ರಸ್ಟ್ ನಡುವೆ ಮತ್ತು ಸ್ವಾಮೀಜಿ ನಡುವೆ ಈಗ ತಿಕ್ಕಾಟ ನಡೆದಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಯಾವ ಬಿಜೆಪಿಯ ಶಾಸಕ ಬಿಜೆಪಿಯಿಂದ ಉಚ್ಚಾಟಿತ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ, ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಹೇಗಾದರೂ ಮಾಡಿ ಇಲ್ಲಿ ಅಂದ್ರೆ ಕೇವಲ ಸ್ವಾಮೀಜಿ ಒಂದು ವ್ಯಕ್ತಿ ಪರ ಕೆಲಸ ಮಾಡ್ತಾರೆ, ಒಂದು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದ್ರೆ ಇವರು ಇಲ್ಲಿ ಅಂದ್ರೆ ಸಮಾಜದ ಏಳಿಗೆ ಶ್ರಮಿಸಬೇಕು. ಇವರನ್ನ ಇಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಮುಂದುವರಿಸಬಾರದು, ಪೀಠ ತ್ಯಾಗ ಮಾಡಿಸ್ಲೇಬೇಕು, ಆ ಪೀಠಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ಲೇಬೇಕು ಅಂತೇಳಿ ಒಂದು ಬಣ ಇಲ್ಲಿ ಅಂದ್ರೆ ಮುಂದಾಗಿತ್ತು. ಇನ್ನೊಂದು ಕಡೆ ಅಂದ್ರೆ ಸ್ವಾಮೀಜಿಗಳ ಒಂದು ಬಣ ಇಲ್ಲಿ ಅಂತಂದ್ರೆ ಈ ಅಂದ್ರೆ ನಿನ್ನೆ ಇಲ್ಲಿ ಅಂದ್ರೆ ಸಭೆ ಮಾಡಲು ಒಂದು ಬಣ ನಿನ್ನೆ ಸಭೆ ಮಾಡಲು ಮುಂದಾಗಿದ್ರೆ ಒಂದು ಬಣ ಇವತ್ತು ಸಭೆ ಮಾಡ್ಲಿಕ್ಕೆ ಮುಂದಾಗಿತ್ತು. ಆದ್ರೆ ಯಾವಾಗ ಇಲ್ಲಿ ಅಂತಾರೆ ಎರಡೂ ಹಿರಿಯರು ಹೇಳ್ತಾರೆ, ಎರಡೂ ಬಣಗಳಿಂದ ಬಣಗಳ ಹಿರಿಯರು ಈಗ ಒಂದಕ್ಕೆ ತಾರ್ಕಿಕ ಅಂತ್ಯ ಬಯದರೆ, ಆ ತಾರ್ಕಿಕ ಅಂತ್ಯ ಏನು ಅಂತಂದ್ರೆ ಇಲ್ಲಿ ಯಾರೂ ಸಹ ನೀವು ಬಣವನ್ನ ಗುರುತಿಸಿ ಮಾಡಿಕೊಂಡು ಇಲ್ಲಿ ಅಂದ್ರೆ ಪಕ್ಷದಲ್ಲಿ ಅಂದ್ರೆ ಒಂದು ಸಮಾಜ ಏನಿದೆ, ಆ ಸಮಾಜ ಇಲ್ಲಿ ಪಕ್ಷ ಏನಿದ್ರು ಸಹಿತ ಅವರು ಹೋರಾಟ ಮಾಡ್ತಾರೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಅಂತಂದ್ರೆ ಪಕ್ಷವನ್ನ ನಡುವು ತರಲಿಕ್ಕೆ ಹೋಗ್ಬೇಡಿ, ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಸ್ವಾಮೀಜಿಯ ವಿಚಾರ ಏನಿದೆ ಅದನ್ನ ಇಲ್ಲೇ ಬಿಡಿ. ಯಾವುದೇ ಕಾರಣಕ್ಕೂ ಬಣ ರಾಜಕಾರಣ ಇಲ್ಲಿ ಮಾಡಬೇಡಿ, ಬಣಗಳ ವಿಷಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಣಗಳ ಸೃಷ್ಟಿ ಮಾಡಿಕೊಂಡು ನೀವು ಸಮಾಜದ ಏಳಿಗೆಗೆ ಶ್ರಮಿಸಬೇಕು. ಈ ರೀತಿ ಆದ್ರೆ ಸಮಾಜ ಏಳಿಗೆ ಆಗೋದಿಲ್ಲ ಅಂತೇಳಿ ಏನು ಬಣಗಳೇನು ಆಗಿದ್ವು ಆ ಬಣಗಳಿಗೆ ಒಂದೆಲ್ಲವೂ ಕೂಡಿ ಇವತ್ತು ಒಂದು ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ನೀತಿ. ಫೈನ್, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.